ಸೂರ್ಯ ಚಂದ್ರನ 3 ದಿವಸ ಬರದೆ ಎಲ್ಲರೂ ಎಷ್ಟು ಜನ ಐಗುಪ್ತದಲ್ಲಿ ಇದ್ದರಲ್ಲ ಆ ಜನರ ಮನೆಯಲ್ಲಿ ಮಾತ್ರ ಕತ್ತಲಿತ್ತು. ಆದರೆ ದೇವರ ಸಮ್ಮುಖದಲ್ಲಿ ಯಾರ್ಯಾರಿದ್ರು ಅವರ ಮನೆಯಲ್ಲಿ ಬೆಳಕಿತ್ತು, ಲೈಟ್ ಇತ್ತು ಅಂತ ಬರೀತಾರ. ಲೈಟ್ ಅಂದ್ರೆ ಬೆಳಕಿತ್ತು. ಅಲ್ಲಿ ನೋಡು, ಸೂರ್ಯ ಚಂದ್ರ ಕತ್ತಲಾಗಿದ್ದರು, ದೇವರ ಬೆಳಕು ಯಾರು ಆತನ ನಂಬಿದ ಮಕ್ಕಳ ಮೇಲೆ, ಆತನನ್ನು ಆರಾಧಿಸುವಂತರ ಮಕ್ಕಳ ಮೇಲೆ ಏನಿತ್ತು, ಆ ಬೆಳಕು ಚೆಲ್ಲಿತ್ತು. ಇವತ್ತು ನಿಮ್ಮ ಮೇಲೆ ಅಂಧಕಾರ ಶಕ್ತಿ ಬಂದಿರ್ಬೋದು, ಅಂಧಕಾರ ಶಕ್ತಿಯಿಂದ ನೀವು ಮುಚ್ಚೋಗಿರ್ಬೇಕು, ನಿಮ್ಮ ಮಾಟ ಮಂತ್ರ ಮಾಡಿರ್ಬೋದು. ಆದ್ರೆ ಯೇಸುವಿನ ಬೆಳಕು ಏನದ ಇವತ್ತು ನಿಮ್ಮ ಹೃದಯದಲ್ಲಿ ಉರಿತಾ ಇದೆ. ಆದ್ರೆ ಆ ಹೃದಯವನ್ನು ನೀವು ತೆರಿತಾ ಇಲ್ಲ, ಅಂಧಕಾರ ಶಕ್ತಿಯನ್ನು ಮುರಿತಾ ಇಲ್ಲ. ನೀವು ಫಾರೋನ ರಾಜನಂಗೆ ಸೈತಾನನಲ್ಲಿ ಅಧೀನರಾಗಿ ನನ್ನ ಕೆಲಸ ಇದೆ, ನಾನು ಮಾಡಬೇಕಾದ ಇದೇ ಅದ, ನನ್ನ ನಿತ್ಯ ಜೀವ ಇದರಲ್ಲಿ ಅದ ಅಲ್ಲ. ಯೇಸು ಏನ್ ಮಾಡ್ದ, ಅದೇ ಇಸ್ರಾಯೇಲರನ್ನು ಏನ್ ಮಾಡಿದವ, ಬೆಳಕಾಗಿ ಇಟ್ಟಿದ. ಆ ಕಪ್ಪೆಗಳು ಇಸ್ರಾಯೇಲರ ಬಲಿಗೆ ಬಂದಿಲ್ಲ, ಇವರು ಕುಡಿಯುವ ನೀರು ಶುದ್ಧವಾಗಿತ್ತು. ಅದು ಮಾತ್ರ ಯಾರಿಗಿತ್ತು, ಸೈತಾನನದ ವೈರಿಗಿತ್ತು. ಆಗ ಯೇಸು ಆತನಿಗೆ, ನೀವು ಇಷ್ಟೆಲ್ಲ ಕಾರ್ಯ ಮಾಡಿದಿರಿ, ಆದ್ರೆ ನಿಮ್ಮ ನಂಬಿಕೆಯಲ್ಲಿ ನೀವು ಬಿದ್ದು ಹೋಗ್ತಾ ಇದ್ದೀರಿ. ಈಗಿನ ಜನರೇಷನ್ ಅಲ್ಲಿ ದೇವರ ವಾಕ್ಯ ಓದುವವರು ಯಾರಿಲ್ಲ, ಎಲ್ಲರೂ ರೀಲ್ಸ್ ನೋಡ್ತಾರ, ತನ್ನ ಕಾರ್ಯದಲ್ಲಿ ಹೆಚ್ಚಾಗಿ ಬೆಳಿತಾರ. ಆದ್ರೆ ದೇವರ ವಾಕ್ಯ ನಮ್ಗೆ ಏನ್ ಹೇಳ್ತದ, ದೇವರ ವಾಕ್ಯದ ಮುಂದೆ ನಾವು ಅಟ್ಲೀಸ್ಟ್ 1 ತಾಸಾದ್ರೂ ಕೂಡ ಆತನ ಬೆಳಕು ಹೇಗಿತ್ತು, ಆ ಇಸ್ರಾಯೇಲರ ಮೇಲೆ ಎಲ್ಲಿಂದ ಬೆಳಕು ಬಂತು, 3 ದಿವಸ ಹಗಲು ರಾತ್ರಿ ಆ ಕತ್ತಲಲ್ಲಿದ್ದ ಈಜಿಪ್ಟರ ಮೇಲೆ, ಆದ್ರೆ ಆ ಇಸ್ರಾಯೇಲರ ಮೇಲೆ ಬೆಳಕು ಹೇಗಿತ್ತು, ಆ ಬೆಳಕು ನನ್ನ ಬಳಿ ಹಾಕಿಲ್ಲ ಯೇಸುವೆ, ಆ ಬೆಳಕು ನನ್ನಿಂದ ಯಾಕೆ ಹೊರಗೆ ಬರ್ತಾ ಇಲ್ಲ, ನಾ ಯಾಕೆ ಅಂಧಕಾರ ಶಕ್ತಿಯಲ್ಲಿ ಮುಳುಗ್ತಾ ಇದ್ದೆ, ನಾ ಯಾಕೆ ಫಾರೋನನ ರಾಜನಿಗೆ ಮಾಟ ಮಂತ್ರದಲ್ಲಿ ಹೆಚ್ಚಾಗಿ ನಂಬಿಕೆ ಇಟ್ಟಿದೆ. ನೀ ಸೃಷ್ಟಿಸಿದ ದೇವರು ನನಗೆ ನೀವು ಉಳ್ಳದಾಗಿ ಉತ್ತಮವಾಗಿ ಕಾರ್ಯ ಮಾಡ್ತೀನಿ ಅಂತ ಹೇಳಿ ದೇವರು ನೀವು ನೋಡುವಂತನಾಗಿದ್ದಾನೆ. ಅಲ್ಲಿ ನೀವು ಕಾರ್ಯ ಮಾಡೋದು, ಈ ಮರಿನ್ ಎನ್ನುವ ಸ್ಪಿರಿಟು ಅದೇ ಕಾರ್ಯ ಮಾಡುತ್ತಾ ಇದೆ, ಅದು ಆದಿಯಿಂದಲೂ ಇದೇ ಕಾರ್ಯ ಮಾಡ್ತಾ ಬರುತ್ತಾ ಇದೆ. ಇವೆಲ್ಲ ಅದ್ಭುತ ಕಾರ್ಯಗಳು ದೇವರು ಏನ್ ಹೇಳ್ತಾನ, ಹಿಂದೆ ಆಗೋದಿಲ್ಲ, ಮುಂದೆಯೂ ಆಗೋದಿಲ್ಲ. ಯಾಕಂದ್ರೆ ಆತನ ಶಕ್ತಿ ಒಂದು ಸಮೇತ ತೋರಿಸುವಂತದಾಗಿದೆ. ಆತನನ್ನು ನಂಬಿದವರು ಎಂದಿಗೂ ಬಿದ್ದು ಹೋಗಲಾರದು. ಇವತ್ತು ನೀವು ಸಮಸ್ಯೆದಲ್ಲಿ ದಿನನಿತ್ಯ ಕುರುಗುತ್ತಾ ಇದ್ದೀರಿ, ಕೊರಗ್ತಾ ಇದ್ದೀರಿ, ಅದಕ್ಕೆ ಸಮಾಧಾನನೇ ಇಲ್ಲ. ಸಮಾಧಾನ ಎಲ್ಲಿ ಸಿಗ್ತದೆ? ನೀವು ಕರೆಕ್ಟ್ ಆಗಿ ಆತನಿಗೆ ಆರಾಧಿಸ್ತಾ ಇಲ್ಲ, ಕರೆಕ್ಟ್ ಆಗಿ ಆತನಿಗೆ ಪ್ರಾರ್ಥಿಸ್ತಾ ಇಲ್ಲ, ಕರೆಕ್ಟ್ ಆಗಿ ನಿಮ್ಮ ಮನಸ್ಸಿನ ಮಾತು ಆತನಿಗೆ ಹೇಳ್ತಾ ಇಲ್ಲ, ನಿಮಗೆ ಏನು ಬಾಕಿ ಅದ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾರೆ. ಯಾಕಂದ್ರೆ ನೀವು ಅರ್ಧ ಜೀವನ ಎಲ್ಲಿ ನಾಶನದಲ್ಲಿ ಹೋಗ್ತಾ ಇದ್ದೀರಿ, ಅರ್ಧ ಜೀವನ ಯೇಸುಗಾಗಿ ಕೊಡ್ತಾ ಇದ್ದೀರಿ. ನೀವು ಎರಡರಲ್ಲಿ ಭಾಗ ಆದಾಗ ದೇವರು ಏನು ಕಾರ್ಯ ಮಾಡಕ್ಕಾಗಲ್ಲ. ನೀವು ಆದ್ರೆ ದೇವರ ಕಡೆ ಆದ್ರೂ ಆಗಬೇಕು, ಇನ್ನು ಸೈತಾನ ಕಾರ್ಯ ಹಿಡಿದು ನೀವು ನರಕಕ್ಕೆ ಹೋಗಬೇಕು. ಎಷ್ಟೆಲ್ಲ ದೇವರು ನಿಮಗಾಗಿ ಅದ್ಭುತ ಕಾರ್ಯಗಳು ಇಟ್ಟಿದ್ದಾನೆ. ಒಂದು ಅದ್ಭುತ ಕಾರ್ಯವಾದರೂ ನಿಮ್ಮಲ್ಲಿ ಆಗುತ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಈ